ತರಗತಿ ಓದಿದ್ದೇನೆ. ನಾನು ಹೇಳುತ್ತಿರುವ ವಿಷಯ ಏನೆಂದರೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಎಂಬ ಪಾಠದಲ್ಲಿ ಮೆದುಳಿನ ಭಾಗವನ್ನು ಹೇಳಲು ಇಷ್ಟಪಡುತ್ತೇನೆ. ಮೆದುಳಿನಲ್ಲಿ 3 ವಿಧಗಳು ಬರುತ್ತವೆ. ಏನೆಂದರೆ ಮುಮ್ಮೆದುಳು ಮತ್ತು ಮಧ್ಯಮೆದುಳು ಮತ್ತು ಹಿಮ್ಮೆದುಳು ಬರುತ್ತದೆ. ಮುಮ್ಮೆದುಳಿನಲ್ಲಿ 2 ವಿಧಗಳು ಬರುತ್ತವೆ, ಹೈಪೋಥಾಲಮಸ್ ಮತ್ತು ಡೈಥಾಲಮಸ್. ಮುಮ್ಮೆದುಳು ಜ್ಞಾಪಕ ಶಕ್ತಿ, ವಿಮೋಚನೆ ಮತ್ತು ವಾಸನೆ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಅದರಲ್ಲಿ ಹೈಪೋಥಾಲಮಸ್ ಬರುತ್ತದೆ. ಹೈಪೋಥಾಲಮಸ್ ನಿದ್ರೆ, ಬಾಯಾರಿಕೆ, ಹಸಿವು ಇವುಗಳನ್ನು ಕೂಡ ನಿಯಂತ್ರಿಸುತ್ತದೆ. ಅದರಲ್ಲಿ ಎರಡನೇದಾಗಿ ನೋಡೋದಾದರೆ ಹಿಮ್ಮೆದುಳದಲ್ಲಿ 3 ವಿಧಗಳು ಬರುತ್ತವೆ, ಅನುಮಸ್ತಿಷ್ಕ, ಮೆಡುಲಾ ಆಂಟರ್ಗೇಟ್ ಮತ್ತು ಫಾನ್ಸ್. ಅನುಮಸ್ತಿಷ್ಕ ಮತ್ತು ಮೆಡುಲಾ ಆಂಟರ್ಗೇಟ್ ಮತ್ತು ಫಾನ್ಸ್. ಮೆಡುಲಾ ದೇಹದ ಭಂಗಿ ಸಮತೋಲನವನ್ನು ನಿಯಂತ್ರಿಸುತ್ತದೆ. ಫಾನ್ಸ್ ಮತ್ತು ಮುಖದ ಹಾವಭಾವಗಳನ್ನು ಕೂಡ ನಿಯಂತ್ರಿಸುತ್ತದೆ. ನಾವು ಮೂರನೇದಾಗಿ ನೋಡಿದರೆ ಮಧ್ಯಮೆದುಳು ನಮ್ಮ ದೇಹದ ಮುಮ್ಮೆದುಳಿನ ಮತ್ತು ಹಿಮ್ಮೆದುಳಿನ ಕಾರ್ಯಗಳನ್ನು ಹಿಮ್ಮೆದುಳಿಗೆ ತಿಳಿಸುತ್ತದೆ ಮತ್ತು ಹಿಮ್ಮೆದುಳಿನ ಕಾರ್ಯಗಳನ್ನು ಮುಮ್ಮೆದುಳಿಗೆ ತಿಳಿಸುವಂತಹ ಸಹಾಯ ಮಾಡುತ್ತದೆ.